ಯಾಕಾಗಿ ಶ್ರೀರಾಮ ತನ್ನ ಅತ್ಯಂತ ಪ್ರೀತಿಯ ಹನುಮಂತನಿಗೆ ಮೋಸ ಮಾಡಿ ಪಾತಾಳ ಲೋಕಕ್ಕೆ ಕಳುಹಿಸಿದ. ಭೂಮಿಯ ಮೇಲೆ ಶ್ರೀರಾಮನ ಅವತಾರ ಮುಗಿಯುವ ಸಮಯ ಬಂದಿತ್ತು. ಆದರೆ ಯಮಧರ್ಮನಿಗೆ ಅಯೋಧ್ಯೆಯೊಳಗೆ ಬರಲು ಧೈರ್ಯವಿರಲಿಲ್ಲ. ಯಾಕಂದ್ರೆ ಕೋಟೆ ಬಾಗಿಲಲ್ಲಿ ಸ್ವತಃ ಹನುಮಂತನೇ ಹಗಲಿರುಳು ಕಾವಲು ಕಾಯುತ್ತಿದ್ದ. ಹನುಮಂತನಿರುವಾಗ ಯಮ ಒಳಗೆ ಹೆಜ್ಜೆ ಇಡೋದು ಹೇಗೆ? ಹನುಮಂತನನ್ನು ಅಲ್ಲಿಂದ ದೂರ ಕಳಿಸದಿದ್ದರೆ ತನ್ನ ಮರಣ ಅಸಾಧ್ಯವೆಂದು ಅರಿತ ರಾಮ ಒಂದು ವಿಚಿತ್ರ ಉಪಾಯ ಮಾಡಿದ. ತನ್ನ ಆಪ್ತ ಉಂಗುರವನ್ನು ನೆಲದ ಮೇಲಿದ್ದ ಒಂದು ಸಣ್ಣ ರಂಧ್ರದೊಳಗೆ ಬೀಳಿಸಿ ಅದನ್ನು ಹುಡುಕಿ ತರುವಂತೆ ಹನುಮಂತನಿಗೆ ಆಜ್ಞಾಪಿಸಿದ. ಸ್ವಾಮಿಯ ಅಣತಿಯಂತೆ ಹನುಮಂತ ತನ್ನ ಶರೀರವನ್ನು ಸಾಸಿವೆಯಷ್ಟು ಸಣ್ಣದಾಗಿಸಿಕೊಂಡು ಆ ರಂಧ್ರದ ಮೂಲಕ ಪಾತಾಳ ಲೋಕಕ್ಕೆ ಇಳಿದನು. ಅಲ್ಲಿ ಅವನಿಗೆ ಸರ್ಪಗಳ ರಾಜ ವಾಸುಕಿ ಎದುರಾದ. ಹನುಮಂತ ಬಂದ ವಿಷಯ ತಿಳಿದು ವಾಸುಕಿ ಮಂದಹಾಸ ಬೀರುತ್ತಾ ಒಂದು ಬೆಟ್ಟವನ್ನು ತೋರಿಸಿದ. ಆ ಬೆಟ್ಟದ ಹತ್ತಿರ ಹೋದ ಹನುಮಂತನಿಗೆ ಆಶ್ಚರ್ಯ ಕಾದಿತು. ಅದು ಕೇವಲ ಬಂಗಾರದ ಉಂಗುರಗಳ ದೊಡ್ಡ ರಾಶಿಯಾಗಿತ್ತು. ಅವೆಲ್ಲವೂ ಹೂಬಹು ಶ್ರೀರಾಮನ ಉಂಗುರದಂತೆಯೇ ಇದ್ದವು. ಗೊಂದಲಕ್ಕೊಳಗಾದ ಹನುಮಂತ ಇದರಲ್ಲಿ ರಾಮನ ನಿಜವಾದ ಉಂಗುರ ಯಾವುದು ಎಂದು ಕೇಳಿದ. ಅದಕ್ಕೆ ವಾಸುಕಿ ಹೇಳಿದ, ಇಲ್ಲಿರುವ ಪ್ರತಿಯೊಂದು ಉಂಗುರವೂ ಒಂದೊಂದು ಕಲ್ಪದ ರಾಮಾಯಣದ್ದಾಗಿದೆ. ಪ್ರತಿ ಬಾರಿ ರಾಮನ ಅವತಾರ ಮುಗಿಯುವಾಗಲೂ ಹೀಗೆಯೇ ಆಗುತ್ತದೆ. ಅಂದರೆ ತನ್ನನ್ನು ದೂರವಿಟ್ಟು ಕಾಲಚಕ್ರವನ್ನು ಮುಂದುವರಿಸಲು ರಾಮನೇ ಹೂಡಿದ ತಂತ್ರವಿದು ಎಂದು ಹನುಮಂತನಿಗೆ ಅರಿವಾಯಿತು. ಆದ್ರೆ ಈ ರಹಸ್ಯದ ಆಟ ಶುರುವಾಗಿದ್ದು ಹೇಗೆ ಅಂದ್ರೆ